ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ನರ್ಸರಿಯಿಂದ ಗುಲಾಬಿ ಗಿಡಗಳನ್ನ ತರ್ತೀವಿ, ತಂದು ನಾವು ಹಾಕ್ತೀವಿ. ಹಾಕಿದಾಗ ಬರೀ ಹಾಕ್ಬಿಟ್ಟು ಸುಮ್ಮನೆ ಇರೋವಂಥದ್ದಲ್ಲ, ಅದನ್ನು ತುಂಬಾ ಕೇರ್ ಮಾಡಬೇಕು. ಚೆನ್ನಾಗಿ ಒಳ್ಳೆ ಗೊಬ್ಬರಗಳನ್ನ ಹಾಕಬೇಕು. ಆವಾಗಲೇ ನಮ್ಮ ಗಾರ್ಡನ್ನಲ್ಲೂ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಮತ್ತು ಗಿಡನೂ ಸಹ ಹೆಲ್ದಿಯಾಗಿ ಬರುತ್ತೆ. ನೋಡಿ, ನನ್ನ ಅದು ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗು ಹೂವು ಎಲ್ಲ ಆಗಿದೆ. ಈ ಗುಲಾಬಿ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ಗಾರ್ಡನ್ ಪ್ರಿಯರಿಗಂತೂ ತುಂಬಾ ಇಷ್ಟ ಇರುತ್ತೆ. ನಮ್ಮ ಗಾರ್ಡನ್ನಲ್ಲೂ ಕಲರು ಗುಲಾಬಿ ಗಿಡ ಇರಬೇಕು, ಗುಲಾಬಿ ಹೂ ನೋಡಬೇಕು ಅನ್ನೋದಂತೂ ತುಂಬಾ ಇಷ್ಟ ಇರುತ್ತೆ. ಅದರಲ್ಲೂ ನಾನು ಈ ಗಿಡ ಕೊಟ್ಟಿರೋದು ಬರೀ 25 ರೂಪಾಯಿ ಅಂತ ದುಬಾರಿ ರೇಟೇನು ಕೊಟ್ಟು ನಾನು ತಂದಾಕಿಲ್ಲ. ನಾನು 25 ರೂಪಾಯಿ ಕೊಟ್ಟು ತಂದಾಗ ಇದು ತುಂಬ ಸಣ್ಣ ಗಿಡನೇ ಇದ್ದಿದ್ದು. ನನ್ನ ಗಾರ್ಡನ್ಗೆ ತಂದು ನಾನು ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬಂತು ಮತ್ತು ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ. ಅಷ್ಟು ಸಣ್ಣ ಗಿಡನ ನಾನು ಇಷ್ಟು ದೊಡ್ಡ ಗಿಡ ಮಾಡಿರೋದಕ್ಕೆ ಎಷ್ಟು ಕೇರಿಂಗ್ ಮಾಡಿರ್ಬೇಕು ಹೇಳಿ. ಹಂಗಾಗಿ ನಾನು ತುಂಬ ಕೇರ್ ಮಾಡಿದ್ರೇ ನಮ್ಮ ಗಾರ್ಡನ್ಗಳಲ್ಲಿ ಹೆಚ್ಚಾಗಿ ಹೂವು ಎಲ್ಲ ಸಿಗೋವಂಥದ್ದು. ಮತ್ತು ಮೊಗ್ಗುನೂ ಸಹ ಎಲೆಗೊಂದೊಂದು ಮೊಗ್ಗು ಬಿಡ್ತವೆ. ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದ್ದಾವೆ ಮತ್ತು ಹೂವು ಸಹ ಆಗಿದ್ದಾವೆ. ಈ ಗುಲಾಬಿ ಗಿಡಗಳನ್ನ ನಾನೇನು ಜಾಸ್ತಿ ಎಲ್ಲ ಕೊಟ್ಟು ತಗೊಬಂದಿಲ್ಲ, ದುಡ್ಡನ್ನ ಕಡಿಮೆ ದುಡ್ಡಲ್ಲೇ ನಾನು ತಗೊಬಂದಿರೋ ಅಂಥದ್ದು. ಅಂದರೆ ನಿಮಗೆಲ್ಲರಿಗೂ ಗೊತ್ತು, ನಾನು ಜಾಸ್ತಿ ಎಲ್ಲ ಗಾರ್ಡನ್ಗೆ ಮತ್ತು ಬಂಡವಾಳ ಎಲ್ಲ ಹಾಕೋದಿಲ್ಲ. ಯಾಕೆಂದರೆ ಕಡಿಮೆ ಖರ್ಚಲ್ಲೇ ನಾನು ಗಾರ್ಡನ್ನ ಮೇಂಟೈನ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅದೇ ಥರ ನಾನು ನಿಮಗೂ ಅದನ್ನೇ ಹೇಳ್ತೀನಿ, ನೀವು ಕಡಿಮೆ ಖರ್ಚಲ್ಲೇ ಗಾರ್ಡನ್ನ ಮೇಂಟೈನ್ ಮಾಡಿ ಚೆನ್ನಾಗಿ ಬೆಳೆಸಿ ಅಂತ ಹೇಳೋದಕ್ಕೆ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಎಲ್ಲ ಬಂದಿದೆ. ಇದಕ್ಕೆ ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಮತ್ತು ಇಷ್ಟೊಂದು ಹೂವು ಮೊಗ್ಗು ಎಲ್ಲ ಬರೋದಕ್ಕೆ ಯಾವ ರೀತಿ ನಾನು ಗೊಬ್ಬರ ಹಾಕ್ತೀನಿ. ಈ ಗುಲಾಬಿ ಗಿಡಕ್ಕೆ ನೀರೂ ಅಷ್ಟೇ, ನಾವು ಡೈಲಿ ನೀರು ಹಾಕಬಾರ್ದು. ಗಿಡದ ಸೈಜ್ ನೋಡಿಕೊಂಡು ನಾವು ನೀರು ಹಾಕಬೇಕು. ಸಣ್ಣ ಗಿಡ ಆಯಿತು ಅಂದರೆ ಡೈಲಿ ನೀರು ಹಾಕಿದ್ರೆ ಅದು ಬೇರೆಲ್ಲ ಕೊಳ್ತೋಗುತ್ತೆ. ಯಾಕೆಂದರೆ ನನಗಿದೆಲ್ಲ ಸುಮಾರು ಅನುಭವಗಳಾಗಿದೆ. ಡೈಲಿ ನೀರು ಹಾಕಿ ಬೇರೆಲ್ಲ ಕೊಳ್ತೋಗಿ ಸುಮಾರು ಗಿಡಗಳು ಸಹ ಹೊರಟೋಗಿದೆ. ಹಾಗಾಗಿ ನಾವು ಇದನ್ನು ತುಂಬಾ ಕೇರ್ ಮಾಡಬೇಕು. ನೋಡಿ, ಇದೆಲ್ಲ ಒಂಥರ ಕಪ್ಪು ಚುಕ್ಕೆ ರೋಗ, ಎಲೆಗಳ ಮೇಲೆ ಮತ್ತು ಮುದುರು ರೋಗ ಈ ಥರ ಎಲ್ಲ ಬಂದಿರುತ್ತೆ. ಹಾಗೆ ಮತ್ತು ಇದರಲ್ಲಿ ಒಣಗಿರೋ ಅಂಥ ಕಡ್ಡಿ, ಹಳದಿ ಆಗಿರೋ ಅಂತಹ ಎಲೆಗಳು ಮತ್ತು ಒಣಗೋಗಿರೋ ಅಂಥ ಎಲೆ ಇದನ್ನೆಲ್ಲ ತೆಗಿಬೇಕು. ನೋಡಿ, ನಾನು ಇದು ಎಷ್ಟು ಚೆನ್ನಾಗಿ ಇದು ಹೂವು ಎಲ್ಲ ಬಂದಿದೆ. ಮತ್ತು ನೋಡಿ, ಇದು ಚಿಕ್ಕದು ಎಲೆನೇ ಬರುತ್ತೆ. ಅದು ಚೆನ್ನಾಗಿ ಎಲೆ ಬೆಳವಣಿಗೆನೇ ಆಗೋದಿಲ್ಲ. ಅದು ಹೆಂಗೆ ಅಂದರೆ ಒಂಥರ ಮುದ್ರಕೊಂಡಿರೋ ಥರನೇ ಎಲೆ ಇರುತ್ತೆ. ಅದು ಬೆಳೆದಿರೋದಿಲ್ಲ ಮತ್ತು ಹೆಲ್ದಿಯಾಗೂ ಸಹ ಚೆನ್ನಾಗಿ ಬಂದಿರೋದಿಲ್ಲ. ನಾವೇನು ಮಾಡಬೇಕು ಅವಾಗ ಅಂತ ಅಂದರೆ ಆ ಎಲೆ ಎಲ್ಲನೂ ತೆಗಿಬೇಕು. ಎಲೆ ಎಲ್ಲ ತೆಗಿಬೇಕು ಮತ್ತು ಒಣಗಿರೋ ಕಡ್ಡಿ ಮತ್ತು ಹಣ್ಣಾಗಿರೋ ಅಂತಹ ಎಲೆಗಳು ಇದನ್ನೆಲ್ಲ ನಾವು ತೆಗಿಬೇಕು. ನೋಡಿ, ಅಲ್ಲಿ ತೋರಿಸ್ತಿದ್ದೀನಿ ನೋಡಿ, ಅದು ಎಲೆ ಇಷ್ಟಿಷ್ಟೇ ಇದೆ. ಅದು ಯಾಕೆ ಅಂದರೆ ಅದಕ್ಕೇನೋ ಒಂದು ರೋಗ ಬಂದಿರುತ್ತೆ. ಹಾಗಾಗಿ ಅದನ್ನು ನಾವು ತೆಗಿಬೇಕು. ನೋಡಿ, ಇದು ಎಲೆ ಎಲ್ಲ ತೆಗಿತಾ ಇದ್ದೀನಿ. ನೋಡಿ, ನಾನು ಈ ಥರ ಎಲ್ಲ ಫುಲ್ಲು ತೆಗೆದುಬಿಡಬೇಕು. ನೀವು ಎಲೆ ತೆಗೆದ್ರೆ ಗಿಡಕ್ಕೇನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ಬೋದು. ಇಲ್ಲ, ಅದು ನಾವು ಇವಾಗ ಫುಲ್ಲು ಎಲೆ ಎಲ್ಲ ತೆಗೆದುಬಿಟ್ಟು ಬರೀ ಕಡ್ಡಿ ಥರ ಇರುತ್ತೆ ನೋಡಿ, ಆವಾಗ ಮತ್ತೆ ಹೊಸ ಚಿಗುರು ಬರುತ್ತದು. ಹೊಸ ಚಿಗುರು ಬಂದಾಗ ಹೆಲ್ದಿಯಾಗಿರೋ ಅಂಥ ಎಲೆನೂ ಸಹ ಬರುತ್ತೆ. ಆವಾಗ ಇನ್ನೂ ಚೆನ್ನಾಗಿ ಹೂವು ಮೊಗ್ಗು ಎಲ್ಲ ಸಹ ಚೆನ್ನಾಗಿ ಬರುತ್ತೆ. ಈಗ ಯಾವುದೇ ಒಂದು ಗಿಡಕ್ಕಾದ್ರೂ ಅಷ್ಟೇ ಈ ಥರ ಏನಾದರೂ ಎಲೆ ರೋಗ, ಮುದುರು ರೋಗ ಮತ್ತು ಕಪ್ಪು ಚುಕ್ಕೆ ರೋಗ ಈ ಥರ ಎಲ್ಲ ಏನಾದರೂ ಬಂದಾಗ ಫುಲ್ ತೆಗೆದುಬಿಡಿ. ಯಾವುದು ಒಂದು ಎಲೆನೂ ಬಿಡಬಾರ್ದು. ಫುಲ್ಲು ಎಲ್ಲ ತೆಗೀತು ಅಂದರೆ ನಮಗೆ ಹೊಸದಾಗಿ ಚಿಗುರು ಬರುತ್ತಲ್ಲ, ಹೊಸದಾಗಿ ಮತ್ತು ಎಲೆನೂ ಬರುತ್ತೆ. ಆವಾಗ ತುಂಬ ಚೆನ್ನಾಗಿ ಹೆಲ್ದಿಯಾಗಿರೋಂತಹ ಎಲೆನೂ ಬರುತ್ತೆ, ಹೆಲ್ದಿಯಾಗಿರೋಂತಹ ಹೂವು ಮೊಗ್ಗುನೂ ಸಹ ಬರುತ್ತೆ. ನೋಡಿ, ಇಲ್ಲಿ ಒಂಥರ ಹಿಂಗೆ ಮುದ್ರಕೊಂಡು ಇರೋ ಥರ ಆಗಿದೆ ನೋಡಿ, ಅದು ಏನು ಹೆಲ್ದಿಯಾಗಿಲ್ಲ ಎಲೆ. ಹೆಲ್ದಿಯಾಗಿಲ್ದಿದ್ದಾಗ ನಾವು ಗಿಡದಲ್ಲಿ ಬಿಡಬಾರ್ದು. ಅವು ಗಿಡದಲ್ಲಿ ಏನಾದರೂ ಬಿಡ್ತು ಅಂದರೆ ಮತ್ತೆ ಅದು ಕಾಯಿಲೆ ಗಿಡಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ತೆಗೆದುಬಿಡಬೇಕು. ಯಾವುದು ಗಿಡದಲ್ಲಿ ಈ ಥರ ಎಲ್ಲ ರೋಗ ಬಂದಿರುತ್ತೆ ನೋಡಿ, ಅದರಲ್ಲಿ ಯಾವುದನ್ನು ಬಿಡಬಾರ್ದು, ಎಲ್ಲನೂ ತೆಗಿಬೇಕು. ನೋಡಿ, ಇದರಲ್ಲೂ ಅಷ್ಟೇ ನಾನು ಫುಲ್ಲು ತೆಗಿತಾ ಇದ್ದೀನಿ, ಒಂದು ಎಲೆನೂ ಸಹ ಬಿಡೋದಿಲ್ಲ. ನೋಡಿ, ಎಲ್ಲನೂ ತೆಗಿತಾ ಇದ್ದೀನಿ. ಈ ಗುಲಾಬಿ ಗಿಡಕ್ಕೆ ನಾವು ತುಂಬಾ ಕೇರ್ ಮಾಡಿದಷ್ಟೆಲ್ಲ ಚೆನ್ನಾಗಿ ನಮಗೆ ಹೂವು ಸಿಗುತ್ತೆ ಮತ್ತು ಚೆನ್ನಾಗೂ ನಮ್ಮ ಗಾರ್ಡನು ಕಾಣುತ್ತೆ. ಏಕೆಂದರೆ ಇದು ಕಲ್ಲರು ಹೂಗಳೆಲ್ಲ ಇರುತ್ತೆ, ಹೂಗಳಿಂದ ತುಂಬಿಕೊಂಡಿರುತ್ತೆ. ಆವಾಗ ನಾವು ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ನಾವು ಗುಲಾಬಿ ಗಿಡಕ್ಕೆ ಕೇರ್ ಮಾಡಬೇಕು. ಇದು ನರ್ಸರಿಯಿಂದ ತಂದಿರೋ ಅಂಥ ಪಾಟು. ಅಂದರೆ ತುಂಬ ದಿನ 1-2 ತಿಂಗಳಾಗಿದೆ ತಂದು. ನಾನು ಅಂದರೆ ಪಾಟ್ ಇಲ್ಲ ಅಂತ ನಾನೇನಾದರೂ ರೀಪಾಟ್ ಮಾಡಿಲ್ಲ. ಪಾಟ್ ತಂದಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು
ಹಾಗೆ ಬಿಟ್ಟಿದ್ದೀನಿ. ಅದಕ್ಕೇ ಗೊಬ್ಬರ ಎಲ್ಲನೂ ಕೊಡ್ತಿದ್ದೀನಿ ಮತ್ತು ಲಿಕ್ವಿಡು ಎಲ್ಲ ಅದು ಕವರಲ್ಲೇ ಕೊಡ್ತಾ ಇದ್ದೀನಿ. ಕವರಲ್ಲೂ ಚೆನ್ನಾಗೇ ಬಂದಿದೆ. ಹೂವು ಎಲ್ಲ ಬಿಟ್ಟು ನೋಡಿ ಅಲ್ಲಿ ಮೊಗ್ಗುನೂ ಸಹ ಆಗಿದೆ. ಹಂಗಾಗಿ ನಾನು ಅದು ಸ್ವಲ್ಪ ಏನೋ ಇದು ಮುದ್ದು ರೋಗ ಥರ ಎಲ್ಲ ಬಂದಿತ್ತು. ಹಂಗಾಗಿ ನಾನು ಅದನ್ನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ. ನೋಡಿ ಈ ಥರ ತೆಗೆದುಬಿಡಬೇಕು, ಯಾವುದೂ ಬಿಡಬಾರ್ದು, ಎಲೆನೇ ಬಿಡಬಾರ್ದು. ಏಕೆಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಬಿಡಬಾರ್ದು. ಇದು ಮತ್ತು ನೆಕ್ಸ್ಟು ಹೊಸ ಚಿಗುರು ಸಹ ಬರುತ್ತೆ. ನೋಡಿ ನಾನು ಒಂದು 2-3 ಗಿಡದಲ್ಲೂ ಎಲ್ಲನೂ ತೆಗಿತಾ ಇದ್ದೀನಿ. ನೋಡಿ ಈ ಥರ ತೆಗೆದ್ರೆ ಏನೂ ತೊಂದರೆ ಆಗೋದಿಲ್ಲ. ಆರಾಮಾಗಿ ಇನ್ನು ಮತ್ತೆ ಹೊಸ ಚಿಗುರು ಬರುತ್ತೆ, ಹೊಸ್ದಾಗಿನೂ ಎಲೆನೂ ಬರುತ್ತೆ, ಹೂವು ಮೊಗ್ಗು ಸಹ ಬರುತ್ತೆ. ಏನು ಹೆದರ್ಕೊಳೋ ಅಂಥದ್ದು ಏನೂ ಇಲ್ಲ. ಎಲೆ ತೆಗೆದುಬಿಟ್ರೆ ಏನಪ್ಪ ಗಿಡ ಏನಾಗುತ್ತೋ ಏನೋ ಅಂತ ಹೆದರ್ಕೊಳೋ ಅಂಥದ್ದು ಏನೂ ಇರೋದಿಲ್ಲ. ಗುಲಾಬಿ ಗಿಡಕ್ಕೆ ಗೊಬ್ಬರನೂ ಸಹ ಯಾವ ರೀತಿ ಕೊಡಬೇಕು ಮತ್ತು ಲಿಕ್ವಿಡು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆನೂ ನಾನು ಸುಮಾರು ವಿಡಿಯೋನ ಮಾಡಿದ್ದೀನಿ. ನೀವು ನೋಡದೇ ಇದ್ದವರು ಆ ವಿಡಿಯೋ ನೋಡ್ಬೋದು. ನೋಡಿ ಇದರಲ್ಲೂ ಅಷ್ಟೇ ಎಲೆ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಎಲೆಯೆಲ್ಲ ಎಷ್ಟು ಚಿಕ್ಕದಾಗಿದೆ. ನೋಡಿ ಗಿಡ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಆ ಗಿಡದಲ್ಲೇ ಚಿಕ್ಕ ಎಲೆ ಎಲ್ಲ ಬಂದಿರೋದೆಲ್ಲ ಕಾಣಿಸ್ತಾ ಇರ್ಬೋದು. ನಾನು ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ನಿಮಗೆ ಕೈಯಲ್ಲಿ ತೆಗಿಯೋಕ್ಕೆ ಕಷ್ಟ ಆಯಿತು ಅಂದರೆ ಸಿಸರಲ್ಲಿ ಕಟ್ ಮಾಡಿಬಿಡಿ ಎಲೆಯೆಲ್ಲನೂ. ಯಾಕೆಂದರೆ ಅದು ಮುಳ್ಳಿರುತ್ತೆ, ಕೈಯಲ್ಲಿ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಈ ಥರ ನಾನು ಸಿಸರಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದ್ರೆ ಸಾಕು. ಗುಲಾಬಿ ಗಿಡದಲ್ಲಿ ಕಟ್ ಮಾಡ್ಬೇಕಾರೆ ಮತ್ತು ಗುಲಾಬಿ ಗಿಡದ ಕೆಲಸ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಮಾಡಿ. ಯಾಕೆಂದರೆ ಅದರಲ್ಲಿ ಮುಳ್ಳಿರುತ್ತೆ, ಕೈಗೆ ಚುಚ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಈ ಗುಲಾಬಿ ಗಿಡನ ನಾವು ನರ್ಸರಿಯಿಂದ ತಂದು ರೀಪಾಟ್ ಮಾಡ್ತೀವಲ್ಲ, ಆವಾಗ ಅದು ಅವರು ಕಟಿಂಗ್ ನೆಡಬೇಕಾದ್ರೆ ಒಂದು ಕವರ್ ಸುತ್ತಿರ್ತಾರೆ ನೋಡಿ, ಅದನ್ನು ನಾವು ತೆಗಿಯೋದಿಲ್ಲ, ಹಂಗೇ ರೀಪಾಟ್ ಮಾಡಿರ್ತೀವಲ್ಲ, ಅದನ್ನು ಒಂದು ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬಂದಮೇಲೆ ಕಟ್ ಮಾಡಿ ತೆಗಿಬೇಕು. ಅದನ್ನು ಹಂಗೆ ಬಿಡಬಾರ್ದು, ಪರ್ಮನೆಂಟಾಗಿ ಆ ಕವರ್ನ ಬಿಡಬಾರ್ದು. ನೋಡಿ ಅಲ್ಲಿ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಆ ಥರ ತೆಗಿಬೇಕು. ಹಂಗೆ ಯಾಕೆ ಬಿಡಬಾರ್ದು ಅಂತಂದರೆ ಆ ಟೇಪು ಅದು ಪ್ಲಾಸ್ಟಿಕ್ ಅಲ್ವಾ, ಹಾಗಾಗಿ ಆ ಪ್ಲಾಸ್ಟಿಕ್ ಏನಾಗುತ್ತೆ, ಅದು ಬುಡ ಇರುತ್ತೆ ನೋಡಿ, ಗುಲಾಬಿ ಗಿಡದ್ದು ಕಡ್ಡಿ ಇರುತ್ತೆ ನೋಡಿ, ಆ ಕಡ್ಡಿಗೆ ಟೈಟಾಗಿ ಸುತ್ತಕೊಂಡು ಅದು ಕೊರೆಯೋ ಥರ ಆಗ್ಬಿಟ್ಟಿರ್ತೈತೆ. ಅದು ಹಂಗೆ ಗಿಡನೂ ಸಹ ಚೆನ್ನಾಗಿ ಬರೋದಿಲ್ಲ ಆ ಥರ ಬಿಟ್ಟು ಅಂದರೆ. ನಾನು ಹಂಗಾಗಿ ನೋಡಿ ಇದು ರೀಪಾಟ್ ಮಾಡಿ ಒಂದು 2-3 ತಿಂಗಳು ಆಗಿರಬೇಕು, ನಾನು ತೆಗಿತಾ ಇದ್ದೀನಿ. ನೋಡಿ ಈ ಥರ ತೆಗೆದುಬಿಡಬೇಕು ಎಲ್ಲನೂ. ಆ ತೆಗೆದ ಮೇಲೇ ಆ ಗಿಡ ಗ್ರೋತ್ ಆಗೋದು ಮತ್ತು ಚೆನ್ನಾಗೂ ಬರೋದು. ಯಾವುದೇ ಕಾರಣಕ್ಕೂ ಆ ಥರ ಕವರ್ ಎಲ್ಲನೂ ಬಿಡೋಕ್ಕೆ ಹೋಗಬೇಡಿ. ಅದು ತುಂಬ ಸುತ್ತು ಬಿಟ್ಟಿರ್ತಾರೆ ಅವರು ನರ್ಸರಿನಲ್ಲಿ ಕಟಿಂಗ್ ನೆಟ್ಟಿರ್ತಾರಲ್ಲ, ಅದು ಕಟಿಂಗ್ ಅಲ್ಲಾಡಬಾರ್ದು ಅಂದ್ಬಿಟ್ಟು ಬಿಗಿಯಾಗಿ ಕೂರಬೇಕು ಅಂದ್ಬಿಟ್ಟು ಅವರು ಆ ಪ್ಲಾಸ್ಟಿಕ್ಕನ್ನು ಸುತ್ತಿರ್ತಾರೆ. ಅದು ನಾವು ಪ್ಲಾಸ್ಟಿಕ್ದು ತೆಗ್ದಿಲ್ಲ ಅಂತ ಅಂದರೆ ಅದು ರೆಂಬೆ ಇರುತ್ತೆ ನೋಡಿ, ಈ ಗುಲಾಬಿ ಗಿಡದ್ದು ಕಾಂಡ ಇರುತ್ತಲ್ಲ, ಆ ಕಾಂಡಕ್ಕೆ ಸುತ್ತಿರ್ತಾರೆ. ಅದು ಟೈಟಾಗಿ ಕುತ್ಕೊಂಡ್ಬಿಟ್ಟಿದಾಗ ಅದು ಕುಯ್ದಂಗೆ ಆಗ್ಬಿಡುತ್ತೆ. ಮತ್ತು ಅದು ಗಿಡ ಬೆಳವಣಿಗೆನೂ ಚೆನ್ನಾಗಾಗೋದಿಲ್ಲ, ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ, ಅದು ಗಿಡ ಗ್ರೋತ್ ಆಗೋದಿಲ್ಲ. ಹಂಗಾಗಿ ನಾವು ಅದನ್ನು ತೆಗೆದು ಬಿಡಬೇಕು, ಹಂಗೇ ಬಿಡಬಾರ್ದು, ಪರ್ಮನೆಂಟಾಗಿ ಗಿಡದಲ್ಲೇ ಬಿಡಬಾರ್ದು. ನೋಡಿ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸುತ್ತಿದ್ದಾರೆ ನೋಡಿ, ಅದು ಬಿಚ್ಚಕ್ಕೂ ಸಹ ಬರ್ತಾ ಇಲ್ಲ. ಅದು ಕಾಂಡ ಹಂಗೆ ಕುಯ್ಕೊಂಡಂಗೆ ಆಗ್ಬಿಟ್ಟಿದೆ. ಗಿಡದ ಕಾಂಡ ಇರುತ್ತೆ ನೋಡಿ, ಅದು ಕುಯ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಅದನ್ನು ತೆಗೆದು ಬಿಡಬಾರ್ದು. ಸ್ವಲ್ಪ ಒಂದು ಬ್ಲೇಡು ಅಥವಾ ಒಂದು ಟ್ರಿಮ್ಮರು ಯಾವುದಾದ್ರೂ ತಗೊಂಡು ನೋಡಿ ಈ ಥರ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡಬೇಕು. ಮತ್ತು ಏನಾದರೂ ಅದು ಗಿಡ ಏನಾದರೂ ಕಟ್ ಆಗಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ ತೆಗಿಬೇಕು. ನೋಡಿ ಅಲ್ಲಿ ಹೆಂಗೆ ಅದು ಕುಯ್ಕೊಂಡಂಗೆ ಆಗ್ಬಿಟ್ಟೈತೆ ಅದು ಗಿಡ. ಹಾಗಾಗಿ ಬಿಡೋಕ್ಕೆ ಹೋಗಬಾರ್ದು, ನಾವು ಹೆಚ್ಚು ದಿನ ಬಿಡಲೇಬಾರ್ದು. ಈ ಥರ ಕವರೆಲ್ಲನೂ ಗಿಡದಲ್ಲಿ ಬಿಡೋಕ್ಕೆ ಹೋಗಬಾರ್ದು. ಕೆಲವರು ನರ್ಸರಿಯಿಂದ ತಂದ ತಕ್ಷಣವೇ ಅದು ರೀಪಾಟ್ ಮಾಡ್ತಾರೆ ನೋಡಿ, ಅವಾಗೇ ತೆಗೆದುಬಿಡ್ತಾರೆ ಅದನ್ನು, ಕವರ್ನ ತೆಗಿಯೋಕ್ಕೆ ಹೋಗ್ಬಾರ್ದು. ಅವಾಗ ನಾವು ಹಂಗೇ ರೀಪಾಟ್ ಮಾಡಬೇಕು. ಅದನ್ನು ಒಂದು 2-3 ತಿಂಗಳು ಆದಮೇಲೆ ತೆಗಿಬೇಕು. ಯಾಕೆ ಅಂದರೆ ಆವಾಗ ಕಡ್ಡಿನೂ ಸ್ವಲ್ಪ ಸಣ್ಣದಿರುತ್ತೆ, ಅದು ಕವರ್ ಸುತ್ತಿರ್ತಾರೆ. ಈಗ ನಾವು ರೀಪಾಟ್ ಮಾಡಿರ್ತೀವಿ, ಆವಾಗ ಅದು ಸ್ವಲ್ಪ ಏನಾದರೂ ಆ ಕವರ್ ಏನಾರ ತೆಗೀತು ಅಂದರೆ ಗಿಡನೂ ಸಾಯೋ ಚಾನ್ಸು ಇರುತ್ತೆ. ಅದಕ್ಕೋಸ್ಕರನೇ ನಾವು ಆ ರೀಪಾಟ್ ಮಾಡಿದ ತಕ್ಷಣವೇ ಈ ಕವರೆಲ್ಲ ತೆಗಿಯೋಕ್ಕೆ ಹೋಗಬಾರ್ದು. ಒಂದು 2-3 ತಿಂಗಳು ಇದ್ದು ಆಮೇಲೆ ಸಹ ತೆಗಿಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.